ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಅರಣ್ಯದಲ್ಲಿ 3ನೇ ದಿನದ ಶೋಧ ಕಾರ್ಯ ಮುಂದುವರೆದಿದೆ. ಅನಾಮಿಕ ತೋರಿಸಿದ 2ನೆಯ ಜಾಗದಲ್ಲಿ ಶೋಧ ಕಾರ್ಯ ಮುಕ್ತಾಯ ಆಗಿದೆ. ನೇತ್ರಾವತಿ ತೀರದಲ್ಲಿ ಹಾಗಾದರೆ ಸಮಾಧಿ ರಹಸ್ಯ ಬಯಲಾಗುತ್ತಾ ಅನ್ನುವಂತಹ ಕುತೂಹಲ ಪ್ರಶ್ನೆ ಎಲ್ಲರಲ್ಲೂ. 2ನೆಯ ಜಾಗದಲ್ಲೂ ಯಾವುದೇ ಕಳೆ ಬರಹ ಸಿಗಲಿಲ್ಲ. 6 ಅಡಿ ಆಳ 5 ಅಡಿ ಅಗಲ ಆಗಿದ್ರೂ ಕೂಡ ಏನೂ ಸಿಗಲಿಲ್ಲ. ಈಗ 3ನೆಯ ಪಾಯಿಂಟ್ನಲ್ಲಿ 3ನೇ ಜಾಗದಲ್ಲಿ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರು. ಆ ಕಾರ್ಯ ಈಗಲೂ ಮುಂದುವರೆದಿದೆ. ಇನ್ನು 1 ಗಂಟೆಗಳ ಕಾಲ ಗುಂಡಿ ಅಗೆಯುವ ಕೆಲಸ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಕಾಸ್ ಆಫ್ ಡೆತ್ ಈಗ ನಾನು ಮೊದಲೇ ಹೇಳಿದಾಗೆ ಎಕ್ಸುಮೇಷನ್ ಪ್ರೋಸೆಸ್ ಎಸ್ಪೆಷಲಿ ಡಿಲೇಡ್ ಅಂದ್ರೆ ಆಫ್ಟರ್ 10 years 15 years ಈ ತರ ಪ್ರಸಂಗಗಳಲ್ಲಿ ನಮಗೆ ಮೋರ್ ದೆನ್ ಕಾಸ್ ಆಫ್ ಡೆತ್ ಐಡೆಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸಿ ಫಾರ್ ಎನಿ ಕಾರ್ಪಸ್ ಡೆಲಿಟಿ ಆಫ್ ಕ್ರೈಮ್ ಅಂತ ನಾವು ಏನ್ ಹೇಳ್ತೀವಿ, ದ ಫಸ್ಟ್ ಇಸ್ ಎಸ್ಟಾಬ್ಲಿಷಿಂಗ್ ದ ಐಡೆಂಟಿಟಿ, ದೆನ್ ದ ಸೋ ಕಾಲ್ಡ್ ಅನ್ಯಾಚುರಲ್ ಆಕ್ಟ್ ಆನ್ ದಟ್ ಟು ಎಸ್ಟಾಬ್ಲಿಷ್ ಎ ಕ್ರೈಮ್. ಸೊ ಇದರಲ್ಲಿ ದ ಐಡೆಂಟಿಟಿ ಇಸ್ ಒನ್. ನೌ ಕಮಿಂಗ್ ಟು ದ ಕಾಸ್ ಆಫ್ ಡೆತ್. ಈಗ ಕಾಸ್ ಆಫ್ ಡೆತ್ ಹೇಗೆ ಸತ್ರು? ಈಗ ಎಲ್ಲ ಸಾವುಗಳು ಆಲ್ ಅನ್ಯಾಚುರಲ್ ಆಕ್ಟ್ಸ್ ಆನ್ ದ ಬಾಡಿ ಸಾಫ್ಟ್ ಟಿಶ್ಯೂಸ್ ಸಸ್ಟೈನ್ ಆಗುತ್ತೆ. ಸಾಫ್ಟ್ ಟಿಶ್ಯೂಸ್ ಅಂದ್ರೆ ಮಾಂಸಖಂಡಗಳು, ರಕ್ತನಾಳಗಳು, ಇದರ ಮೇಲೆ ಏನೇ ಗಾಯಗಳಿದ್ರಿ ಅದು ಈಗ ಹಂತದಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ರೇಪ್ ನಡೆದು ಕುತ್ತಿಗೆ ಇಸ್ಕಿ ಸಾಯಿಸಿದ್ದಾರೆ, ಈಗ ಅದರ ಬೋನ್ ಮೇಲೆ ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಏನು ಇದು ಹ್ಯಾಂಗಿಂಗ್ ಅಲ್ಲಿ ಸಾಯಿಸಿದ್ದಾರೆ, ಆವಾಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ಈಗ ಅವ್ರಿಗೆ ರಾಡ್ ನಲ್ಲಿ ಹೊಡೆದ್ರು, ಮಚ್ ನಲ್ಲಿ ಹೊಡೆದಿದ್ದಾರೆ, ಆಮೇಲೆ ಒಂದು ಲಾಂಗ್ ಅಲ್ಲಿ ಹೊಡೆದ್ರು, ಆಮೇಲೆ ಎಲ್ಲದಕ್ಕಿಂತ ಏನೋ ಒಂದು ಕಲ್ಲೆತ್ತಾಕಿ ಸಾಯಿಸಿದ್ರು. ಆಲ್ ದಿಸ್ ಬೋನಿ ಇಂಪ್ರಿಂಟ್ಸ್ ಇರ್ತದೆ, ಬೋನ್ ಮೇಲೆ ಆ ಮಾರ್ಕಿಂಗ್ಸ್ ಇರುತ್ತೆ. ಈ ಆಧಾರದ ಮೇಲೆ ಯಾವ್ದು ವೆಪನ್ ಅಂತಾನು ಹೇಳ್ಬಹುದು, ಪ್ಲಸ್ ಹೇಗೆ ಸಾವು ಅಪ್ಪಿದೆ ಅಂತಾನು ಹೇಳ್ಬಹುದು. See, this is what is the important aspect, especially with the skeletal remains examination is concerned. So first is identity, establishing the cause of death. So these are the things which we can innondu ಕೆಲವು for example poison cases ಅಲ್ಲಿ ಕೆಲವು poison, even insecticide poisons, even cocaine, ನಾವು cocaine ಸಹ ನಾವು ತೆಗೆದಿದ್ದೇವೆ. ಆಮೇಲೆ ಈ ಹೆವಿ ಮೆಟಲ್ ಪಾಯ್ಸನ್ಸ್ ಎಲ್ಲಾನು ಈ ಹಂತದಲ್ಲೂ ಬೋನ್ ನಲ್ಲಿ ನಮಗೆ ಸ್ಯಾಂಪಲ್ ಸಿಗುತ್ತೆ. ಸೊ ಒನ್ಸ್ ವಿ ಟೇಕ್ ದ ಸ್ಯಾಂಪಲ್, ಸೊ ಅದರಲ್ಲಿ ನಮ್ಗೆ ಹೆವಿ ಮೆಟಲ್ಸ್ ಅಲ್ಲೂ ಸಿಗುತ್ತೆ. ಸೊ ಈಗ ನೋಡಿ, ನಾನೀಗ ನಿಮಗೆ ಇನ್ನೊಂದು ಬೋನ್ ತಗೊಳ್ತಾ ಇದ್ದೀನಿ. ಇಟ್ ಇಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಇದು ನಮ್ಮ ಕಾಲಿನ ಬೋನ್, ಎಸ್ಪೆಷಲಿ ತಾಯಿ ಬೋನ್ ಅಂತ ಏನ್ ಹೇಳ್ತೇವೆ ನೋಡಿ. ಇದಕ್ಕೆ ನಾವು ಈ ಹಂತದ ಬೋನ್, ಇದಕ್ಕೂ ಗಂಡು ಹೆಣ್ಣು ಅಂತಾನು ನಾವು ಹೇಳಲಿಕ್ಕೆ ಬರ್ತದೆ. ಇದು ನೋಡಿ, ಇದಕ್ಕೆ ಮಚ್ಚಿಂದ ಏನಾದ್ರು ಹೊಡೆದಿದ್ರೆ, ಕಾಲೇನಾದ್ರೂ ಕಟ್ ಆಗಿದ್ರೆ, ಇಲ್ಲಿ ಮಚ್ಚಿನದ ಒಂದು ಮಾರ್ಕ್ ಇರುತ್ತೆ. ಆ ಕಟ್ ಆಗಿರೋದು ಸೇಮ್ ಲೈಕ್ ಯು ಕಟ್ ಎ ವೆಜಿಟೇಬಲ್ ಮೇಲೆ ಯಾವ ತರ ಮಾರ್ಕ್ ಆಗತ್ತೆ, ಅದೇ ತರ ಮಾರ್ಕ್ ಇಲ್ಲಿರುತ್ತೆ. ಇಲ್ಲೇನಾದ್ರೂ ಮಲ್ಟಿಪಲ್ ಫ್ರಾಕ್ಚರ್ಸ್ ಇತ್ತು, ಆ ತರ ಮಾರ್ಕ್ ಇಲ್ಲ, ಮಲ್ಟಿಪಲ್ ಫ್ರಾಕ್ಚರ್ಸ್ ಇತ್ತು, ಆವಾಗ ವಿ ವಿಲ್ ಕಮ್ ಇನ್ ಟು ಕನ್ಕ್ಲೂಷನ್ ಸಮ್ ಬ್ಲಂಟ್ ಫೋರ್ಸ್ ಹ್ಯಾಸ್ ಬಿನ್ ಯೂಸ್ಡ್. ನಾವು ಯಾವಾಗ ಈ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ನಾವು ಹೇಳ್ಕೊಡ್ತೇವೆ, ಕೆಲವು ಟೈಮ್ ಪೊಲೀಸ್ ಅವ್ರಿಗೂ ಹೇಳ್ಕೊಡ್ತೇವೆ, ಬಟ್ ನಿಮ್ಗೂ ಸಹ ಈಗ ಹೇಳ್ತೇನೆ. ಸೊ ಸಿ ವಾಟ್ ಹ್ಯಾಪನ್ಸ್ ಇಸ್, ನೋಡಿ, ಈಗ ಬೋನಿ ಮಾರ್ಕಿಂಗ್ಸ್ ಅಂತ ಏನ್ ಹೇಳ್ತೀವಿ, ಈ ಬೋನಿ ಪ್ರೊಜೆಕ್ಷನ್ಸ್ ಅಂತ ಏನ್ ಹೇಳ್ತೀವಿ, ಈ ಬೋನಿ ಪ್ರೊಜೆಕ್ಷನ್ಸ್, ಈ ಬೋನಿ ಮಾರ್ಕಿಂಗ್ಸ್ ಇರುತ್ತೆ, ಗಂಡಿನಲ್ಲಿ ಜಾಸ್ತಿ ಇರುತ್ತೆ, ಹೆಣ್ಣಿನಲ್ಲಿ ಕಮ್ಮಿ ಇರುತ್ತೆ. ನೋಡಿ, ಈ ಒಂದು ಹೆಡ್ ಆಫ್ ದ ಹ್ಯೂಮರಸ್ ಅಂತೀವಿ. ಇದು ಹೆಡ್ ಅಂದ್ರೆ ಇದರದು ಒಂದು ಗೋಲ್ ಆಕಾರದಲ್ಲಿ ಏನಿದೆ. ಸೊ ಇದರದು ಇಟ್ ಇಸ್ ಒಂದು ಫುಲ್ ಕಂಪ್ಲೀಟ್ ಗ್ಲೋಬ್ ಇರೋದಿಲ್ಲ. ಇದು ಕಂಪ್ಲೀಟ್ ಅಂದ್ರೆ ನಿಯರ್ಲಿ 2/3 ಏನಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.